ಸಿಎಂ ಸಿದ್ದರಾಮಯ್ಯನವರ ಲೋಕಾಯುಕ್ತ ವಿಚಾರಣೆ ಮುಕ್ತಾಯವಾಗಿದೆ. ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಮುಖ್ಯಮಂತ್ರಿಗಳು ಹಾಜರಾಗಿದ್ದರು. ಸಿಎಂ ಲೋಕಾಯುಕ್ತ ತನಿಖೆ ಅಂತ್ಯವಾಗಿದೆ. ಸುಮಾರು 2 ಗಂಟೆಗಳ ವಿಚಾರಣೆಯನ್ನ ಮುಖ್ಯಮಂತ್ರಿಗಳು ಇವತ್ತು ಎದುರಿಸಿದ್ದಾರೆ. ವಿಚಾರಣೆಯ ಬಳಿಕ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ. ಸುಳ್ಳು ಕೇಸ್ ಹಾಕಿದ್ದಾರೆ, ನನಗೆ ಯಾಕೆ ಮುಜುಗರ ಆಗುತ್ತೆ, ಮತ್ತೆ ವಿಚಾರಣೆಗೆ ಬರೋದಕ್ಕೆ ನನಗೆ ಹೇಳಿಲ್ಲ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ದೂರಿನ ಮೇರೆಗೆ ಇವತ್ತು ನನ್ನ ವಿಚಾರಣೆ ಆಗಿದೆ. ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಬಿಜೆಪಿಗರು ಗೋ ಬ್ಯಾಕ್ ಅಂದ್ರೆ ಏನೀಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಓದಿ ಹೇಳಿ ಸರಿಯಾಗಿದೆ ಕೇಸ್ ಹಾಕಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಸತ್ಯ ಹೇಳಿದ್ದೀನಿ. ಮತ್ತೆ ಏನಾದ್ರು ವಿಚಾರಣೆ ಬರಕ್ಕೆ ಹೇಳಿದಾರ ಸರ್? ಮತ್ತೆ ಏನಾದ್ರು ಬರಬೇಕು ಅನ್ನೋದು ಅದರಿಗೆ ಏನೆಲ್ಲ ಆಯ್ತು ಅನ್ನೋದು ಒಂದು ಕುತೂಹಲ ಇದೆ ಸರ್. ಫಸ್ಟ್ ಟೈಮ್ ಒಂದು ರಾಜಕಾರಣದಲ್ಲಿ ಈ ತರದೊಂದು ವಿಚಾರಣೆ ಎದುರಿಸಿರ್ತಕ್ಕಂಥದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಗೋಬ್ಯಾಕ್ ಸಿಎಂ ಅಂತ ಚಳುವಳಿ ಮಾಡ್ತಾ ಇದ್ದಾರೆ ಸರ್. ಬಿಜೆಪಿ ಅವರು ಗೋಬ್ಯಾಕ್ ಸಿಎಂ ಅಂತ ಹೇಳಿ ಪ್ರತಿಭಟನೆ ಕೂಡಿದ್ದಾರೆ ಸರ್. ಇವತ್ತು ಮೈಸೂರೆಲ್ಲ ಪ್ರತಿಭಟನೆ ಆಯ್ತು ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಏನಂತ ಹಾಕಿರೋದು, ಗವರ್ನರ್ ಏನಂತ ಕೊಟ್ಟಿರೋದು, ಇನ್ವೆಸ್ಟಿಗೇಟ್ ಮಾಡಿ ಗೋಬ್ಯಾಕ್ ಸಿದ್ದರಾಮಯ್ಯ ಅಂತಂದ್ರೆ ಇವರು ಇನ್ವೆಸ್ಟಿಗೇಷನ್ ವಿರುದ್ಧ ಇದ್ದಾರಾ? ಸರ್ ಈಗ 40 ವರ್ಷಗಳಲ್ಲಿ ಈ ರೀತಿಯ ಇನ್ವೆಸ್ಟಿಗೇಷನ್ಗೆ ವಿರುದ್ಧ ಇದ್ದಾರೆ ಬಿಜೆಪಿಯವರು. ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಅಂದ್ರೆ ಸುಳ್ಳು ಕೇಸ್ಗಳನ್ನು, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಲೋಕಾಯುಕ್ತದ ನಂಬಿಕೆ ಇಲ್ಲ, ಸಿಬಿಐ ಅಥವಾ ಇಡಿ ಕುಡಿ ಅಂತ ಸರ್. ಈಗ ಸಿಬಿಐ ಯಾರ ಕೈನಲ್ಲಿ ಇರೋದು? ಸಿಬಿಐ ಯಾರ ಕೈನಲ್ಲಪ್ಪ ಇರೋದು? ಇವರು ಬಿಜೆಪಿಯವರು ಯಾವತ್ತಾದ್ರು ಸಿಬಿಐ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪ್ರಕರಣನ, ಯಾವ್ದಾದ್ರು ಒಂದು ಹಗರಣನ ಸಿಬಿಐ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆಯಾ? ಬಿಜೆಪಿಯವರ ಆರೋಪ ಏನಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿ ವಿಚಾರಣೆ ನಡೀತಾ ಇದೆ, ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ನಡೀತಾ ಇದೆ. ಲೋಕಾಯುಕ್ತ ಮಾಡಿದವರು ಯಾರು? ಲೋಕಾಯುಕ್ತ ಪೊಲೀಸ್ ಮಾಡಿರೋದು ಯಾಕೆ? ಅದೊಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಹೇಗೆ ಸಿಬಿಐನವರು ಇಂಡಿಪೆಂಡೆಂಟ್ ಇರ್ತಾರೋ ಹಾಗೆ ಇದು ಲೋಕಾಯುಕ್ತನೂ ಕೂಡ ಇಂಡಿಪೆಂಡೆಂಟ್ ಏಜೆನ್ಸಿ. ಸ್ಟೇಟ್ ಲೆವೆಲ್ ಇರ್ತಕ್ಕಂಥ ಒಂದು ಲೋಕಾಯುಕ್ತ ಸಂಸ್ಥೆ. ಅದು ಒಂದು ಸ್ವತಂತ್ರ ಸಂಸ್ಥೆ, ಸ್ವತಂತ್ರವಾಗಿ ತನಿಖೆ ಮಾಡ್ತಕ್ಕಂಥ ಸಂಸ್ಥೆ. ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಆಯ್ತಲ್ಲ. ಇವರು ಯಾರು ಲೋಕಾಯುಕ್ತದ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಅವರು ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರಾ? ಅದು ನಾನು ಹೇಳೋದಕ್ಕೆ ಉತ್ತರ ಹೇಳಪ್ಪ. ಯಾವತ್ತಾರು ಸಿಬಿಐ ಕೊಟ್ಟಿದ್ದಾರೆ ಹೌದಾ? ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಆಮೇಲೆ ಪ್ರಶ್ನೆ ನೀ ಹೇಳೋದಕ್ಕೆ ನಾವು ಉತ್ತರ ಕೊಡ್ಬೇಕಾ? ಅವ್ರು ಕೇಳಿದಕ್ಕೆ ನಾನು ಉತ್ತರ ಕೊಡಬೇಕು ಅಂತ ಎಲ್ಲಿದೆ? ಅವ್ರು ಕೇಳ್ರಿ ಇಲ್ಲಿ. ನಾನು ಸಿಬಿಐಗೆ ಯಾವತ್ತಾರು ಬಿಜೆಪಿಯವರು ಒಂದು ಪ್ರಕರಣನಾದ್ರೂ ಕೂಡ, ಒಂದು ಹಗರಣನಾದ್ರೂ ಕೂಡ ಕೊಟ್ಟಿದ್ದಾರಾ? ನೀವು ಯಾವಾದ್ರ ಮೇಲೆ ಕೇಳ್ತಾ ಇರೋದು? ಯಾರ ಆರ್.ಟಿ.ಐ ಕಾರ್ಯಕರ್ತ ಏನಂತ ಕೇಳಿದ್ದಾರೆ? ಲೋಕಾಯುಕ್ತ ಸಿಎಂ ಅವರ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಸಿಎಂ ಅವರ ವಿಚಾರಣೆಯನ್ನು ಲೋಕಾಯುಕ್ತ ಹೆಂಗೆ ನಿಷ್ಪಕ್ಷಪಾತ ಗವರ್ನರ್ ಕೊಟ್ಟಿರೋದು ಏನಂತ? ಗವರ್ನರ್ ಕೊಟ್ಟಿರೋದು ಆದೇಶ ಏನಂತ ಕೊಟ್ಟಿದ್ದಾರೆ? ತನಿಖೆ ಆಗ್ಬೇಕು ಅನ್ನೋದಕ್ಕೆ. ಯಾರಿಂದ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ ಲೋಕಾಯುಕ್ತ? ಅವರು ಲೋಕಾಯುಕ್ತ ಅಥವಾ ಸಿಬಿಐ ಇಂದ ಆಗ್ಬೇಕು ಅನ್ನೋದು. ಸಿಬಿಐ ಇಂದ ಅಂತ ಹೇಳಿಲ್ಲ, ಲೋಕಾಯುಕ್ತದಿಂದ ಆಗ್ಬೇಕು ಅಂತ. ಈಗ ಅವರು ಹೈಕೋರ್ಟ್ಗೂ ಕೂಡ ಹೋಗಿದ್ದಾರೆ, ಸಿಬಿಐಗೆ ವಹಿಸಿ ಅಂತ ಹೇಳಿ. ಹೈಕೋರ್ಟ್ ನಲ್ಲಿ ನಾವು ಫೈಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಈಗ ಹೈಕೋರ್ಟ್ ನಲ್ಲಿ ಫೈಟ್ ಮಾಡೋದು ಬೇರೆ ವಿಚಾರ. ಈಗ ಗವರ್ನರ್ ಏನಂತ ಹೇಳಿದ್ದಾರೆ? ಸರ್, ಈಗ ವಿಚಾರಣೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ವೇಳಾಪಟ್ಟಿಯನ್ನ 2 ಸರಿ ಚೇಂಜ್ ಮಾಡಿದ್ರಿ. ಒಂದ್ಸರಿ ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ವಿಚಾರಣೆಯಲ್ಲಿ ಬಹಳ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು.
ಲೋಕಾಯುಕ್ತದ ಯಾವ ಪ್ರಶ್ನೆಗೂ ತಾಳ್ಮೆ ಕಳೆದುಕೊಳ್ಳದೆ ಉತ್ತರ ಕೊಟ್ಟಿದ್ದಾರೆ. ನಾನೊಬ್ಬ ಕಾಮನ್ ಮ್ಯಾನ್ ಅಂತಲೇ ವಿಚಾರಣೆ ಮಾಡಿ ಅಂತ ಹೇಳಿದ್ರಂತೆ. ಯಾವುದೇ ಒತ್ತಡಕ್ಕೂ ಒಳಗಾಗಬೇಡಿ, ನಾನೊಬ್ಬ CM ಅಂದರೆ ಕಾಮನ್ ಮ್ಯಾನ್, ಚೀಫ್ ಮಿನಿಸ್ಟರ್ ಅಲ್ಲ, ಅಗತ್ಯವಿದ್ದರೆ ಮತ್ತೆ ಕರೆಯಿರಿ, ವಿಚಾರಣೆಗೆ ಬರ್ತೀನಿ ಅಂತ CM ಹೇಳಿದ್ದಾರೆ. ಅರ್ಧ ಗಂಟೆ ವಿಚಾರಣೆಯ ಬಳಿಕ ಬ್ರೇಕ್ ಬೇಕಾ ಸರ್ ಅಂತ ಅಧಿಕಾರಿಗಳೇನೋ ಕೇಳಿದ್ರಂತೆ. ಬ್ರೇಕ್ ಏನು ಬೇಡ, ತನಿಖೆಯನ್ನು ಮುಂದುವರಿಸಿ, ವಿಚಾರಣೆಯನ್ನು ಮುಂದುವರಿಸಿ, ತನಿಖೆ ಅಲ್ಲ ವಿಚಾರಣೆಯನ್ನು ಮುಂದುವರಿಸಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ನೀಡಿದ ದಾಖಲೆಯನ್ನು ಓದಿಕೊಂಡು ಸಹಿ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಈ ವಿಚಾರಣೆಗೆ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ ಅಂತ ಆಯ್ತು. ಹಂಗಿದ್ರೆ ಎಲ್ಲವೂ ಪ್ಲಾನ್ ಯಾರು ನಿಮ್ಗೆ ಹೇಳಿದವರು? ವಿಚಾರಣೆ ಯಾರ್ರಿ ಹೇಳಿದವರು? ಬಿಜೆಪಿ ಅವರು ಹೇಳಿದ್ ಯಾಕೆ ಕೇಳ್ಕೊಂಡು ನನಗೆ ಹೇಳ್ತೀಯ? ನೋಡಪ್ಪ, ಒಬ್ರು ಮಾತಾಡ್ರಿ, ನೀವು ಇಷ್ಟೊಂದು ಜನ ಮಾತಾಡಿದ್ರೆ ಉತ್ತರ ಕೊಡಕ್ಕಾಗತ್ತಾ? ಯಾವನಾರು ಒಬ್ಬ ಮಾತಾಡೋದು, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಒಬ್ರು ಮಾತಾಡ್ಬೇಕು ಯಾರಾದ್ರು. ಈಗ ಅವ್ರು ಮಾತಾಡ್ತಾ ಇದಾರೆ, ಕೇಳಪ್ಪ ನೀನು. ಏನು ನೋಡಪ್ಪ, ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿರೋದು. ಇವರು ಬಿಜೆಪಿಯವರು, JDSನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ, ಗೊತ್ತಾಯ್ತಾ? ನಾನು ಲೋಕಾಯುಕ್ತವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಓದಿ ಹೇಳಿದ್ದಾರೆ, ಅದು ಮುಗೀತು ಅಲ್ಲಿಗೆ. ಸೊ ಲೋಕಾಯುಕ್ತವರು ಮುಂದಿನ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು ಅನ್ನೋದೇ ಬಿಜೆಪಿ ಎಲ್ಲರ ಪ್ರಶ್ನೆ ಆಗಿರೋದು ಸರ್. ಈಗ ಇವು ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ತಪ್ಪು ಮಾಡಿದೀವಿ ಅಂತೆಲ್ಲ ವಾಪಸ್ ಕೊಟ್ಟಿರೋದು. ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅಂತ ಹೇಳಿ ನಾನು ಹೆಂಡತಿ ತೀರ್ಮಾನ ತಗೊಂಡಿದ್ದೆ. ಸರ್, ಹೈಕೋರ್ಟ್ ಅಲ್ಲಿ CBI ಎಂಕ್ವೈರಿ ಬಗ್ಗೆ ಒಂದು ಸಮನ್ಸ್ ಅನ್ನ ನಿಮಗೆ ಕೊಟ್ಟಿದ್ದಾರೆ, ಬಂದಿದೆಯಾ ಸರ್? ಏನಾದ್ರು ಇನ್ನೂ ಬಂದಿಲ್ಲ ಸರ್. ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀರಾ ಸರ್? ಯಾಕಂದ್ರೆ CBI ಲೋಕಾಯುಕ್ತ ಯಾವ ರೀತಿಯ ಫೇಸ್ ಮಾಡ್ತೀರಾ? ನಿಮ್ಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ನಮಗೆಲ್ಲ ಲಾಯರ್ಗಳಿದ್ದಾರೆ, ಅವ್ರು ಫೇಸ್ ಮಾಡ್ತಾರೆ. ಈಗ ಸುಳ್ಳು ಆರೋಪಗಳು ಮಾಡಿದಾಗ ಬರ್ತದೆ, ಏನ್ ಮಾಡಕ್ಕಾಗಲ್ಲ. ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಇರ್ತದೆ? ನನ್ನ ಹತ್ರ ಯಾಕಪ್ಪ ಯಾಕೆ ನನ್ನ ಹತ್ರ ಯಾಕೆ ಡಾಕ್ಯುಮೆಂಟ್ ಬರ್ತದೆ? ನನಗೆ ಈ ಸಂಬಂಧವೇ ಇಲ್ಲ. ಇದು ಡಾಕ್ಯುಮೆಂಟ್ ಯಾಕೆ ಬರ್ತದೆ? ವಾಟ್ ಇಸ್ ಮೈ ರೋಲ್? ತಾಳ್ರಿ, ನೀವೇ 70 ಸತಿ ಕೇಳಿದ್ರೆ ಏನು ಹೇಳಪ್ಪ ನೀನು. ತಾಳೆ ಕಪ್ಪು ಮಸಿ ಅಂಟಿಲ್ಲ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಬ್ಬರು ಪ್ರತಿನಿಧಿಗಳು ಮೈಸೂರಿನಿಂದ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, KP ನಾಗರಾಜ್ ಮತ್ತು ರೋಹಿತ್. ಸೊ ಮೊದಲಿಗೆ ಈಗ ರೋಹಿತ್ನ ಮಾತನಾಡಿಸ್ಬಿಡ್ತೀನಿ. ಎಸ್ ರೋಹಿತ್, ಈಗ ಮುಖ್ಯಮಂತ್ರಿಗಳು ವಿಚಾರಣೆಯನ್ನ ಎದುರಿಸಿ ಹೊರಬಂದ ನಂತರ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿತ್ತು? ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಒಂದು ಕಾನ್ಫಿಡೆಂಟ್ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದಾಗಿರುತ್ತದೆ. ಯಾಕಂದ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಲೋಕಾಯುಕ್ತದವರು ಕೇಳುವಂತ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಜೊತೆಗೆ ಅವರು ಕೂಡ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅವ್ರು ಕೇಳುವಂತ ಎಲ್ಲಾ ಪ್ರಶ್ನೆಗಳು ಕೂಡ ನಾನು ಯಾವುದು ಇಲ್ಲ ಅಂತ ಹೇಳಿಲ್ಲ, ಸಂಪೂರ್ಣವಾಗಿ ಎಲ್ಲ ಉತ್ತರವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇದೊಂದು ಸುಳ್ಳು ಆರೋಪ ನನ್ನ ಮೇಲೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ನನ್ನ ಒಂದು ರಾಜಕೀಯದ ಒಂದು ಕೆರಿಯರ್ ನಲ್ಲಿ ಇದೇ ಮೊದಲನೇ ಬಾರಿಗೆ ವಿಚಾರಣೆಯನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ. ಅದು ಕೂಡ ಸುಳ್ಳು ಆರೋಪದ ವಿಚಾರವಾಗಿ ನಾನು ಇವತ್ತು ವಿಚಾರಣೆಯನ್ನ ಎದುರಿಸಿದ್ದೀನಿ. ನಾನು ಅವರು ಕೇಳಿರುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರ ನೀಡಿದ್ದೀನಿ. ನನಗೆ ಮುಂದಿನ ವಿಚಾರಣೆಗೆ ಯಾವುದೇ ರೀತಿಯಂತ ಬರ ಹೇಳಿಲ್ಲ ಅವರು. ನಾನು ಎಲ್ಲಾ ವಿಚಾರ ಕೂಡ ನಾನು ಸ್ಪಷ್ಟವಾಗಿ ಉತ್ತರ ನೀಡಿದ್ದೀನಿ. ಜೊತೆಗೆ ನಾವು 14 ಸೈಟ್ಗಳನ್ನ ಈಗಾಗಲೇ ವಾಪಸ್ ಕೊಟ್ಟಿದ್ದೀವಿ. ನಾವು ಕಳ್ತನ ಮಾಡಿದೀವಿ ಅಥವಾ ಈ ಒಂದು ವಿಚಾರವಾಗಿ ನಾವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾವು ವಾಪಸ್ ಕೊಟ್ಟಿಲ್ಲ. ನನ್ನ ಪತ್ನಿ ನನ್ನ ವಿಚಾರವಾಗಿ ಕೇಳಬಂತಹ ಸುಳ್ಳು ಆರೋಪದ ಹಿನ್ನೆಲೆಯಲ್ಲಿ ಆ 14 ಸೈಟ್ಗಳನ್ನ ನಾವು ವಾಪಸ್ ಕೊಟ್ಟಿರೋದು ಹೊರತು ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಒಂದು ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ ಕೂಡ ನಾವು ವಾಪಸ್ ಕೊಟ್ಟಿರೋದಲ್ಲ ಅಂತೇಳಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರ ವಿಚಾರವೂ ಕೂಡ ಒಂದು ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತದಲ್ಲಿ ನಾವು ತನಿಖೆ ಬೇಡ, CBIಗೆ ತನಿಖೆ ಕೊಡಿ ಅಂತೇಳಿ ಬಿಜೆಪಿ ನಾಯಕರು ಏನ್ ಹೇಳಿದ್ದಾರೆ, ಆ ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಲೋಕಾಯುಕ್ತವನ್ನ ಸೃಷ್ಟಿ ಮಾಡಿದಂತವ್ರು ಯಾರು, ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ವಾ ಇವ್ರು ಯಾರು ಕೂಡ. ಅರ್ಥ ಇವ್ರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಅವರಿಗೆ. ಆ ಕಾರಣವಾಗಿ ಸುಳ್ಳು ಆರೋಪವನ್ನ ನನ್ನ ಮೇಲೆ ಮಾಡಿ ಇದೀಗ ಅವರು ತಪ್ಪಿಗೆ ಸಿಗಾಕೊಳ್ತಾ ಇದ್ದಾರೆ. ಅದೇ ಕಾರಣವಾಗಿ ಇದೀಗ ಲೋಕಾಯುಕ್ತ ಬೇಡ, CBIಗೆ ಕೊಡಿ ಅಂತ ಹೇಳ್ತಾ ಇರುವಂತದ್ದು. ಎಷ್ಟು ಪ್ರಕರಣವನ್ನ ಬಿಜೆಪಿ CBIಗೆ ಕೊಟ್ಟಿದೆ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿ ಇದೀಗ ತೆರಳಿರುವಂತದ್ದು ಸಿದ್ದರಾಮಯ್ಯನವರು. ಅರವಿಂದ್, ರೋಹಿತ್ ಹಾಗೆ ಸಂಪರ್ಕದಲ್ಲಿ